ನಮಸ್ಕಾರ ಪ್ರಿಯ ವೀಕ್ಷಕರೇ, ಆಕ್ಟರ್ ಪೀಡಿಯಾ ವಿತ್ ಗನಿಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಕನ್ನಡ ನಾಡಿನ ಹೆಮ್ಮೆ. ಸಿನಿಮಾ ಅಂದರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದರೆ ಕನ್ನಡ. ಇಂದು ನಾವು ತಿಳಿದುಕೊಳ್ಳೋಣ ಒಬ್ಬ ನಟನ ಕಥೆಯನ್ನಲ್ಲ, ಒಬ್ಬ ಯುಗಪುರುಷನ ಜೀವನ ಚರಿತ್ರೆ. ಇವರು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ 24, 1929ರಂದು ಕರ್ನಾಟಕದ ಗಾಜನೂರು ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಒಬ್ಬ ಪ್ರಸಿದ್ಧ ನಾಟಕ ಕಲಾವಿದ. ಚಿಕ್ಕ ವಯಸ್ಸಿನಿಂದಲೇ ರಾಜ್ಕುಮಾರ್ ಅವರ ಜೀವನ ನಾಟಕ ವೇದಿಕೆಯಲ್ಲಿ ಆರಂಭವಾಯಿತು. ಶಾಲೆಗಿಂತ ಮೊದಲು ವೇದಿಕೆಯೇ ಅವರ ವಿಶ್ವವಿದ್ಯಾಲಯ. ಕಠಿಣ ಜೀವನ, ಬಡತನ, ಆದಲೂ ಕಲಿಯ ಮೇಲೆ ಅಪಾರ ಪ್ರೀತಿ. 1954ರಲ್ಲಿ ಬಂದ ಬೇಡರ ಕಣ್ಣಪ್ಪ ಸಿನಿಮಾ ಕನ್ನಡ ಸಿನಿಮಾ ಇತಿಹಾಸವನ್ನೇ ಬದಲಾಯಿಸಿತು. ಆ ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಒಟ್ಟು 204 ಚಿತ್ರಗಳಲ್ಲಿ ಅಭಿನಯಿಸಿದರು. ಬೇಡರ ಕಣ್ಣಪ್ಪ ಸೇರಿಸಿ ಒಟ್ಟು 205 ಕನ್ನಡ ಚಿತ್ರಗಳು. ಆ 204 ಚಿತ್ರಗಳು ಕೇವಲ ಸಂಖ್ಯೆಯಲ್ಲ, ಅವುಗಳು ಕನ್ನಡದ ಸಂಸ್ಕೃತಿ, ಭಾಷೆ, ಮೌಲ್ಯ ಮತ್ತು ಆತ್ಮದ ಕಥೆಗಳು. ಒಂದು ಚಿತ್ರದಲ್ಲಿ ಅವರು ಬಡ ರೈತನಾಗಿ ನಿಂತರು, ಇನ್ನೊಂದರಲ್ಲಿ ಆದರ್ಶ ಶಿಕ್ಷಕರಾದರು, ಮತ್ತೆಲ್ಲೋ ವೀರ ಯೋಧನಾಗಿ ಹೋರಾಡಿದರು, ಕೆಲವೊಮ್ಮೆ ತ್ಯಾಗಮಯ ತಂದೆಯಾಗಿ ಕಣ್ಣೀರಿಟ್ಟರು. ಆದರೆ ಪ್ರತಿಯೊಂದು ಪಾತ್ರದಲ್ಲೂ ಒಂದೇ ಸಂಗತಿಯಿತ್ತು: ಜನರ ಹೃದಯಕ್ಕೆ ನೇರವಾಗಿ ತಲುಪುವ ಸತ್ಯತೆ. ಅವರ ಚಿತ್ರಗಳು ಮನರಂಜನೆ ಮಾತ್ರವಲ್ಲ, ಪಾಠವಾಗಿದ್ದವು, ಪ್ರೇರಣೆಯಾಗಿದ್ದವು, ಕನ್ನಡಕ್ಕೆ ಗೌರವ ಕಲಿಸುತ್ತಿದ್ದವು. ಸಿನಿಮಾ ಮುಗಿದ ಮೇಲೆ ಜನ ಮನೆಗೆ ಹೋಗುತ್ತಿದ್ದರು, ಆದರೆ ರಾಜ್ಕುಮಾರ್ ಅವರ ಪಾತ್ರ ಜನರೊಳಗೆ ಉಳಿದುಕೊಳ್ಳುತ್ತಿತ್ತು. ಅದಕ್ಕೆ ಇಂದಿಗೂ ಅವರನ್ನು ನಟ ಸಾರ್ವಭೌಮ, ಕನ್ನಡದ ಕಂಠೀರವ ಎಂದು ಕರೆಯುತ್ತಾರೆ. ಕಣ್ಣಪ್ಪನ ಪಾತ್ರದಲ್ಲಿ ರಾಜ್ಕುಮಾರ್ ನಟನೆಯಲ್ಲ, ಅವರು ಜೀವಿಸಿದರು. ಈ ಸಿನಿಮಾದ ನಂತರ ಕನ್ನಡ ಜನರ ಮನಸ್ಸಿನಲ್ಲಿ ಒಬ್ಬ ದೇವರಂತ ಸ್ಥಾನ ಪಡೆದರು. ರೈಸ್ ಆಸ್ ಕನ್ನಡ ಐಕಾನ್. ರಾಜ್ಕುಮಾರ್ ಅವರು ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಭಕ್ತಿ, ಕುಟುಂಬ ಎಲ್ಲ ಪಾತ್ರಗಳಲ್ಲೂ ಅಜೇಯ. ಅವರು ಕೇವಲ ನಟನಲ್ಲ, ಕನ್ನಡ ಸಂಸ್ಕೃತಿಯ ಪ್ರತೀಕ. ಒಂದೇ ಒಂದು ಇಂಗ್ಲಿಷ್ ಸಿನಿಮಾ ಕೂಡ ಮಾಡಿಲ್ಲ. ಹಿಂದಿ ಅವಕಾಶಗಳನ್ನು ನಿರಾಕರಿಸಿದರು. ನನ್ನ ಭಾಷೆ ಕನ್ನಡ, ನನ್ನ ಜನ ಕನ್ನಡಿಗರು. ಅವರ ಈ ನಿಲುವೇ ಅವರನ್ನು ಲೆಜೆಂಡ್ ಮಾಡಿತು. ಬಹುತೇಕ ಜನರಿಗೆ ಗೊತ್ತಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು 200ಕ್ಕೂ ಹೆಚ್ಚು ಹಾಡುಗಳನ್ನು ಸ್ವತಃ ಹಾಡಿದ್ದಾರೆ. ಭಕ್ತಿಗೀತೆಗಳಾದ ನಾನು ನೀನು ಒಬ್ಬನೇ ಇಂದಿಗೂ ಮನೆಮನೆಗಳಲ್ಲಿ ಕೇಳಿಸುತ್ತವೆ. ಅವರಿಗೆ ದೊರೆತ ಪ್ರಮುಖ ಪ್ರಶಸ್ತಿಗಳು: ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ. 2000ನೇ ವರ್ಷ ಇಡೀ ಕರ್ನಾಟಕ ನಡುಗಿದ ವರ್ಷ. ವೀರಪ್ಪನವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿದರು. ಆ ದಿನಗಳು ಕನ್ನಡಿಗರಿಗೆ ಕತ್ತಲೆಯ ದಿನಗಳು. ಅವರು ಬಿಡುಗಡೆಯಾದಾಗ ರಾಜ್ಕುಮಾರ್ ಹೇಳಿದರು, ಶಾಂತಿ ಕಾಯಿರಿ, ಹಿಂಸೆಗೆ ಅವಕಾಶ ಕೊಡಬೇಡಿ. ಅವರ ಈ ಮಾತುಗಳು ಕನ್ನಡಿಗರ ಹೃದಯ ಗೆದ್ದವು. ಅವರು ಬದುಕಿನಲ್ಲಿ ಸರಳತೆ, ಶಿಸ್ತು, ಸಂಯಮದ ಮೂರ್ತಿ. ಯಾವ ರಾಜಕೀಯದಲ್ಲೂ ಇಲ್ಲ, ಯಾವ ವಿವಾದದಲ್ಲೂ ಇಲ್ಲ. ಅವರ ಜೀವನವೇ ಒಂದು ಪಾಠ. ಅವರ ಮಕ್ಕಳು ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಇವರೆಲ್ಲರೂ ತಂದೆಯ ಹೆಜ್ಜೆಗುರುತುಗಳಲ್ಲಿ. ಏಪ್ರಿಲ್ 12, 2006 ಕನ್ನಡ ನಾಡು ಕಣ್ಣೀರಿಟ್ಟ ದಿನ. ಡಾಕ್ಟರ್ ರಾಜ್ಕುಮಾರ್ ದೈಹಿಕವಾಗಿ ನಮ್ಮನ್ನು ಬಿಟ್ಟರೂ ಅವರು ನಮ್ಮೊಳಗೇ ಇದ್ದಾರೆ. ಅವರ ಚಿತ್ರಗಳಲ್ಲಿ, ಅವರ ಹಾಡುಗಳಲ್ಲಿ, ಅವರ ಆದರ್ಶಗಳಲ್ಲಿ. ರಾಜ್ಕುಮಾರ್ ಎಂದಿಗೂ ಸಾಯುವುದಿಲ್ಲ. ಇದು ಒಬ್ಬ ನಟನ ಕಥೆಯಲ್ಲ, ಇದು ಕನ್ನಡದ ಆತ್ಮಕಥೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಪಿನ್ ಮಾಡಿ ಆಕ್ಟರ್ ಪೀಡಿಯಾ ವಿತ್ ಗಾನಿ ಯೂಟ್ಯೂಬ್ ಚಾನೆಲ್ಗೆ, ಮತ್ತು ಈ ಕಥೆಯನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಿ. ಜೈ ಕನ್ನಡ, ಜೈ ಡಾಕ್ಟರ್ ರಾಜ್ಕುಮಾರ್.